ಬಂದಿರುವ ಭಗವದ್ ಭಕ್ತರಿಗೆ ಅದೇ ಮದುಮಗಳ ನಾಚಿಕೆ ಈಗ ಅತ್ತೆಯ ಮೊಗದಲ್ಲಿ ನೀವು ಕಾಣಬಹುದು. ಇವತ್ತು ನನ್ನ ಅಪ್ಪನ ಬರ್ತ್ಡೇ. ನನ್ನ ಅಪ್ಪ ಹುಟ್ಟಿ ಇವತ್ತು 60 years ಕಂಪ್ಲೀಟ್ ಆಗಿದೆ. ಹತ್ತೂರಿಗೆ ಹೆಮ್ಮೆ 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 ನಮ್ಮ ನಾಗೇಶಣ್ಣ. ಒಲಿತು ಮಾಡು ಮನುಷ್ಯ ನೀ ಇರುದು 3 ದಿವಸ. ಮಕ್ಕಳೆಲ್ಲ ಸರಿ ಅಪ್ಪ ಅಮ್ಮಂದು ಪಾದ ಪೂಜೆ ಮಾಡ್ಲಿಕ್ಕೆ ಹೊಂಟಾನೆ. ಇವತ್ತು ಮಾವ ಹುಟ್ಟಿದ್ದು, ನಿನ್ನೆ ಪ್ರಣೀತ್ ಹುಟ್ಟಿದ್ದು. ಫಸ್ಟ್ ಅವನು ಹುಟ್ಟಿದ್ದ. ನೋಡಿ, ಪ್ರಪ್ರಥಮ ಬಾರಿಗೆ ಮಗ ಹುಟ್ಟಿದ ಮೇಲೆ ಅಪ್ಪ ಹುಟ್ಟಿದ್ದಾರೆ. ನನ್ನ ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಸನ್ರಜಾ ಚೋರ್ಲಾಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಇವಳ ತಾಯಿ ಮನೆ ಅಂದರೆ ನನ್ನ ಅತ್ತೆ ಮನೆಯಲ್ಲಿದ್ದೀನಿ. ಇವತ್ತು ಷಷ್ಠಾಬ್ದಿ ಪೂಜೆ ಅಪ್ಪಂದು, ಅಪ್ಪ ಮತ್ತು ಅತ್ತೆದ್ದು ಅಲ್ಲ, ಅಪ್ಪ ಅತ್ತೆದಂತ ಅಪ್ಪಂದು 60 years ಕಂಪ್ಲೀಟೆಡ್ ಟುಡೇ. ಇವಳದು ಸ್ನಾನ ಎಲ್ಲ ಆಗಿ ರೆಡಿ ಇದ್ದಾಳೆ. ನಾನೇನು ಹೋಗ ನಾನು ಸ್ನಾನನೂ ಮಾಡದೆ ಕೆಲಸ ಮಾಡ್ತಾ ಇದ್ದೇನೆ. ಮಾಡಿದ್ದಾರೆ ಫಸ್ಟ್ ಟೈಮ್ ಕೆಲಸ ಎಲ್ಲ ಮಾಡಿದ್ದಾರೆ. ಈಗ ಬನ್ನಿ, ಈ ಕಾರ್ಯಕ್ರಮ ಹೇಗಿರುತ್ತೆ ನೋಡ್ಕೊಂಡು ಬರೋಣ. ಇವತ್ತು ಈ ಬ್ಲಾಗಲ್ಲಿ ಇವತ್ತು ಫುಲ್ ಡೇ ಏನಾಗುತ್ತೆ ಅಂತ ನೋಡೋಣ. ಗಬಜ್ಜು ವಾ, ನಾನು ಕೆಲಸ ಮಾಡಿದ್ದು ವಿಡಿಯೋ ಮಾಡಿ. ನೀವು ವಿಡಿಯೋ ಮಾಡ್ಲಿಕ್ಕೋಸ್ಕರ ಹೋಗಲಿ, ಅಷ್ಟು ಅವಾಗೆಲ್ಲ ಹಾಕ್ಲಿಲ್ಲ. ಈಗ ನಾನು ಎಲ್ಲರೂ ಸ್ನಾನ ಮಾಡಿದ್ದಾರೆ, ನಾನು ಸ್ನಾನ ಮಾಡಲಿಲ್ಲ. ಅದು ನಿಮ್ಗೆ ಗೊತ್ತಾಗೋದಿಲ್ಲ. ಮೈಕ್ ನನ್ನ ಹತ್ರ, ಅದನ್ನೆಲ್ಲ ಹೇಳುವಾಗ ಹೇಳು, ನಾನು ಮೈಕ್ ಕೊಡ್ತೇನೆ. ಇವರು ಪಕ್ಕ ವಿಡಿಯೋಗೋಸ್ಕರ ಕೆಲಸ ಮಾಡೋದಾಯ್ತಾ. ಸುಮ್ಮನೆ ಒಂದು ಕರಿಬೇಕಿಲ್ಲ ಇದೆ ಸಾರ್ಸಲ್ಲ. ಇವತ್ತು ಏನು ದೊಡ್ಡ ಮನಸ್ಸು ಮಾಡಿ ಅವರೇ ಕೆಲಸ ಎಲ್ಲ ಮಾಡ್ತಿದ್ದಾರೆ, ಮ್ಯಾಟ್ ಎಲ್ಲ ಹಾಕ್ತಿದ್ದಾರೆ. ಗಂಟೆನ ಎತ್ತಲಿಕ್ಕೆ ಆಗೋದಿಲ್ಲ ಅಮ್ಮ, ಆಗೋದಿಲ್ಲ. ಎತ್ತು ಗಂಟೆ ಎತ್ತು. ಸ್ಟೇಜ್ ಡೆಕೋರೇಷನ್ ನಡೀತಾ ಇದೆ. ಇವಳು ನಿಂದೆಷ್ಟು ಸೀರೆ ಉಂಟು ಅದರಲ್ಲಿ? ಹೋಮ್ ಮೇಡ್ ಡೆಕೋರೇಷನ್ ನಂದಿಲ್ಲ. ಅತ್ತೆದ ಅತ್ತಿಗೆದ್ದು ಸೀರೆ ಉಂಟು. ಪ್ರಜ್ಞಾನ ಅಕ್ಕ ಪವಿತ್ರತ್ತಿಗೆ ಮರ ಹತ್ತಿ ಡೆಕೋರೇಷನ್ಗೆ ಇದನ್ನು ತಗೊಂಡ್ಬಂದಿದ್ದಾರೆ. ನೋಡಿ ನೋಡಿ, ತಾನೇ ತನ್ನ ಕೈಯಾರೆ ಹೋಮ್ ಮೇಡ್ ಜಾತ್ರೆ ಮಾಡ್ತಿದ್ದಾರೆ. ಅಲ್ಲ, ಈಗಿದ್ರೆ ಚಂದ. ಕೆಳಗೆ 4 ಕಡೆ ನೋಡಿ, ನಾನೇ ಚೇರ್ ಸೆಟ್ ಮಾಡಿದ್ದು. ನಾನು ಒಬ್ಬನೇ ಮಿನಿಚರ್ ಲೈಟ್ ಹಾಕೋದು ಸ್ಟೇಜಿಗೆ ನಾನೇ ಎದುರು ನಿಂತು ಮಾಡಿಸ್ತಿದ್ದೇನೆ. ಇದು ಇದೆಂತ ಸ್ವಾಮಿ? ಅದೇ ಅವ್ರು ಕೊಟ್ಟರು ಎಂತ ಗೊತ್ತಿಲ್ಲ. ನೀವಿಬ್ಬರು ಕಾಡಲ್ಲಿ ಹೋಗ್ತಿರ್ತೀರಿ, ಒಬ್ಬ ರಾಕ್ಷಸ ಬರ್ತಾನೆ, ನೀನು ಮತ್ತು ತಂಗಿ ಮಾತ್ರ ಇರ್ತೀರಿ. ಆವಾಗ ಯಾರನ್ನ ನೀನು ತಿನ್ನು ಅಂತ ಹೇಳ್ತೀರಿ ರಾಕ್ಷಸನಿಗೆ? ಇಬ್ಬರೇ, ಬೇರೆ ಯಾರು ಅನ್ನೋದಿಲ್ಲ. ನೀನು ಮತ್ತು ನಿನ್ನ ತಂಗಿ ಮಾತ್ರ ಇರೋದು. ಅಮ್ಮ ನೀನು ಮತ್ತು ನಿನ್ನ ಅಮ್ಮ ಇರೋದಿಲ್ಲ, ನೀನು ಮತ್ತು ತಂಗಿ ಮಾತ್ರ. ತಂಗಿಯನ್ನು ಕೊಡೋದಿಲ್ಲ. ಮತ್ತೆ ಯಾರನ್ನು ತಿನ್ಲಿಕ್ಕೆ ಹೇಳ್ತಿ? ಯಾರನ್ನಾದ್ರೂ ಇಬ್ಬರನ್ನು ತಿನ್ನು ಅಂದ್ರೆ ಏನು ಮಾಡ್ತಿ? ನನ್ನನೇ ತಿಂದಿನಿ. ತಂಗಿಗೋಸ್ಕರ ಅಣ್ಣ ನನ್ನನ್ನೇ ತಿನ್ನು ಅಂತ ರಾಕ್ಷಸನಿಗೆ ಹೇಳ್ತಾನೆ ಅಂತ. ನಿಜವಾಗ್ಲೂ ರಾಕ್ಷಸ ಬಂದರೆ ಎಂತ ಮಾಡ್ತಾನೋ ದೇವರಿಗೆ ಗೊತ್ತು. ಇವತ್ತು ಸತ್ಯನಾರಾಯಣ ಪೂಜೆ ಕೂಡ ಇದೆ, ಅದಕ್ಕೂ ರೆಡಿಯಾಗಿದೆ ನೋಡಿ. ಪ್ರಸಿದ್ಧಿಯಲ್ಲಿ ಪ್ರಸಿದ್ಧಿ ಮಲಗಿದ್ದಾಳೆ, ಹುಟ್ಟಿದ್ದವಳಿಗೆ ಸ್ನಾನ ಆಯಿತು. ಪ್ರಸಿದ್ಧಿ ಈಗ ಎದ್ಲು. ಹಾಯ್ ಮಾಡಪ್ಪ. ಬಾ, ಪೂಜೆ ಆಗ್ತಾ ಉಂಟು. ಈಗ ಪ್ರಸಿದ್ಧಿ ಮತ್ತು ನೀನು
ಕಾರಲ್ಲಿ ಹೋಗ್ತಾ ಇರ್ತೀರಿ, ರಾಕ್ಷಸ ಬರ್ತಾನೆ, ಇಬ್ಬರಲ್ಲಿ ಒಬ್ಬರನ್ನು ತಿನ್ಬೇಕು ಅಂತ ಹೇಳ್ತಾನೆ. ಯಾರನ್ನು ತಿನ್ನು ಅಂತ ಹೇಳ್ತಿ? ಬಾ ಯಾಕೆ? ಬಾ ಬಾ ಓ ಅಮ್ಮಂದ ಸೀರೆ ನಿಂದ ಡ್ಯಾನ್ಸ್ ಮಾಡಿ. ಅಪ್ಪ ಬೇಕಾ ಅಮ್ಮ ಬೇಕಾ? ಅಮ್ಮ ಅಪ್ಪ ಇಬ್ಬರು ಬೇಕಾ? ಚಾಕ್ಲೇಟ್ ತಿನ್ಬೇಡಮ್ಮ, ತಿನ್ಬೇಡು, ತಗೋಬೇಡ, ಅದು ಮಕ್ಕಳ ಕಳ್ಳ. ಮಾಡಿದ್ಯಾ ಯಾವಾಗ? ಇಲ್ಲ ಸುಮ್ಮನೆ ಸಿಗದಿದ್ರೆ ನಿಂಗೆ ಆಸೆ ಆಗ್ತುಂಟಾ? ಬೇಡಂತೆ, ಬೇಕು ಅಂತ? ಬೇಡಂತೆ, ಕೇಳಂತೆ. ನಿಜ ಹೇಳು. ತಗೋ. ಈಗ ಈಗ ಅಲ್ಲೂ ಜಿಲ್ಲಿಲ್ಲ ಹಾಗೆ ಅಟಿಲ್ಕಾ ಗುಡ್. ಈಗ ಬೆಳಿಗ್ಗೆ ಬೇಕಾ? ಬೇಡ, ಅಣ್ಣನಿಗೆ ಕೊಡು, ಅಣ್ಣನಿಗೆ. ಇಲ್ಲಿ ಉಂಟು. ಅಲ್ಲುಜ್ಜಿ ಬಾ, ಕೊಡ್ತೇನೆ ನಿಂಗೆ, ಆಯ್ತಾ? ನಿಂಗೆ ಅಮ್ಮ ಬೇಗ ಅಲ್ಲುಜ್ಜಿ ಬಾ, ಕೊಡ್ತೇನೆ. ಎಲ್ಲ ಮಾಡಿದ ಮಾಸ್ಟ್ರು ಎಲ್ಲಿದ್ದಾರೆ? ಗಣೇಶ್ ಮಾಸ್ಟ್ರು ಎಲ್ಲೋಯ್ತು? ಎಲ್ಲ ಕೊಡುದು ಹೋಗಲ್ಲಿ. ಬಾಬೆ ನೋಡಿ ರೆಡಿ ಆಗಿದ್ದಾಳೆ ಪೂಜೆಗೆ. ಪ್ರಸಿದ್ಧಿ ವಾವ್ ಚಂದ ಉಂಟಲ್ಲ. ಇಲ್ಲಿ ಒಬ್ಬ 2 ಎಲ್ಲ ಹಾಕಿದ್ದಾಳೆ, ನೈಲ್ ಪಾಲಿಶ್ ಅಂದು ಕಾಲಿಗೂ ಸಹ ಹಾಕಿದ್ದಾಳೆ. ಸೂಪರ್ ಬಾಬಾ, ಸೂಪರ್ ತೇಜ. ಅಮ್ಮಂದು ಸೊಂಟ ಅವಳ ಕೈ ನೋಡಿ, ನೈಲ್ ಪಾಲಿಶ್ ಹಾಕಿದ ಮೇಲೆ ಕೈ ಹಾಗೆ. ತೋರಿಸಿ ಟಾಟಾ. ಇವ್ರದ್ದು ಇಬ್ಬರದ್ದು ನೋಡಿ ಅಂತೆ ಭಾರಿ ಡೆಕೋರೇಷನ್ ಮಾಡ್ತಿದ್ದಾರೆ. ಪವಿತ್ರತೆಗೆ ಮತ್ತು ಶರತನ್ನ. ಹೌದಿದು 3ನೇದ ನಿಮ್ಮದು ನಾಮಕರಣಕ್ಕೆ. ಇವಳೆಂತ ಮಾಡೋದು? ನಿಂದೆಲ್ಲಿಂಟು? ಪರ್ಸೆಲ್ಲಿಂಟು ಮಗಳು? ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡು ಅಂತ ಹೇಳಿದಲ್ಲ. ಮೂರೇ ಎಲ್ಲದು ಡಿಸೈನ್ ಭಾರಿ ಇಷ್ಟ ಆಗಿದೆ. ನಮ್ಮ ಖ್ಯಾತ ಡಿಸೈನರ್ ಹತ್ರ ಕೇಳುವ, 3 ಯಾಕೆ ಇಟ್ರಿ ಅಂದ್ರೆ 4 ಯಾಕೆ ಇಡಲಿಲ್ಲ? ಬಲೂನ್ ಅಂದ್ರೆ ಇದು ಯಾವುದೋ ಒಂದು ಆಕಾರದಲ್ಲಿ ಕಾಣ್ತಿದೆ ನನಗೆ. ಅಂದ್ರೆ ಅಲ್ಲ, ಇಲ್ಲ ನಾನು ಏನಂದ್ರೆ ಒಂದು ತಲೆ 2 ಕಣ್ಣು ಆ ಥರ ಮುಕ್ಕಣ್ಣ ಚೇಂಜ್ ಮಾಡಿಬಿಟ್ರು. ಮುಕ್ಕಣ್ಣ ಬನ್ನಿ ಮುಕ್ಕುವ ಬರಲಿಲ್ಲ ಕ್ಯಾಟ್ರಿಂಗ್ ಇದು ಬರಲಿಲ್ಲ. ಈಗ ನೋಡು, ರೆಡಿ? ಇದು ನೋಡು 3, 2, 1 ರೆಡಿ? ಅದು ನೀನು ಡಿಸೈನರ್, ಅಪ್ಪ ಡಿಸೈನರ್. ಇದ್ದದನ್ನೆಲ್ಲ ಕೊಂಡೋಗಿ ಇವನೇ ಒಳ್ಳೆ ದೊಡ್ಡ ಡಿಸೈನರ್ ತರ ಆಡ್ತಾನೆ. ಅಪ್ಪ ಅಷ್ಟೇ ಚಂದ ಡಿಸೈನ್ ಮಾಡಿದ್ರೆ ಹಾಳು ಮಾಡ್ತಾನೆ. ಭಾರಿ ದೊಡ್ಡ ನಿಮ್ಮ ಡಿಸೈನ್ ಅನ್ನ ಅವ ಹಾಳು ಮಾಡ್ತಾನೆ ಅನ್ನೋ ತರ ಎಂತ ಚಂದ ಮಾಡಿ. ನೋಡು 3 4 ಮಾಡ್ತಿದ್ದ. ಒಳ್ಳೆ ಭಾರಿ ಕಷ್ಟ ಆಗ್ತದೆ. ಎಂತ ಡ್ಯಾನ್ಸ್ ನಿಂದು? ಏನಾಯ್ತಾ? ನೀನೆಲ್ಲಿಗೆ? ಈಗ ನನ್ನ ಹತ್ರ ಇರು ತರ್ತಾನೆ ಅಂತೇಳಿ ಅಲ್ಲಿ ಹೋಯ್ತಲ್ಲ ಆಚೆಂದ ಹೋಗ್ಲಿಕ್ಕೆ. ಇವಳೆ ಪ್ರಸಿದ್ಧಿ.
ಓದ್ಲಾ ಬಾ ಪ್ರಸಿದ್ಧಿ. ಹೊಸ ಬಾಲ್ ಸಿಕ್ಕಿತಾ? ಈಗ ಹೇಗೆ ಹಾಕ್ಬೇಕು ಅಂತ ಹೇಳ್ತೀನಿ. ಎಲ್ಲಿ ಈಗ ಪ್ರಸಿದ್ಧಿ ಈಗ ಬೇಕು ನಿಂಗೆ ಹಾಕ್ಬೇಕಾ? ಅದು ಎಲ್ಲಿಗೆ ಹಾಕೋದು? ನೀನು ಟೈಟ್ ಉಂಟು. ಹೊಸ ಡ್ರೆಸ್ ಹಾಕ್ಲಿಕ್ಕುಂಟು. ಅವಳು ಕೂಗುದು. ಪ್ರಸಿದ್ಧಿ ಸರಡಿ ಆದ್ಲು. ಅಮ್ಮ ಬಾ ಅಮ್ಮನಿಗೆ ತೋರಿಸು. ವರ್ಣಾಶ್ರಮ, ಅದರಲ್ಲಿ ಬ್ರಾಹ್ಮಣ ಧರ್ಮವೇ ಶ್ರೇಷ್ಠವಾದ್ದು ಅಂತೇಳಿ ಗೊತ್ತುಂಟು. ಅಂತಹ ಒಂದು ಧರ್ಮದಲ್ಲಿ ಪೂರ್ವಾಪರ ಸಂಸ್ಕಾರಗಳನ್ನು ಮಾಡಬೇಕಾದ್ರೆ ಆಯುಷ್ಯಮುಗ್ರಂ ತೀರ್ಥ ಅವಳಿಗೆ ತೀರ್ಥಕ್ಕೆ ಅವಳೆ ಕುಡಿತಿದ್ದಾನೆ. ಅರ್ಚನೆ ಬಿಡ್ತಿದ್ದಲ್ಲ. ಈಗ ನನ್ನ ಅಪ್ಪಂದು 60 ಷಷ್ಠಬ್ದಿ ಹಾಗೆ ಈಗ ಮಕ್ಕಳೆಲ್ಲ ಸೇರಿ ಅಪ್ಪಮ್ಮಂದು ಪಾದ ಪೂಜೆ ಮಾಡ್ಲಿಕ್ಕೆ ಉಂಟಾನೆ. ಹೆಂಗೆ ಸಾಂಗ್ ಹೆಂಗೆ ಆಡು. ಅವಳು ಒಮ್ಮೆ ಕೊಡು. ಒಮ್ಮೆ ಕೊಡು. ಅಣ್ಣನಿಗೆ ಕೊಡು. ಅಣ್ಣನಿಗೆ ಬಿಡು. ಬಂದಲೋ ಬಾಬಾ ಬಂದಲೋ. ಪ್ರಕಾಶಾಚಾರ್ಯ ಅವರ ದಂಪತಿಗಳಿಗೆ ತಮ್ಮ ಮಕ್ಕಳು ಪಾದ ಪೂಜೆಯನ್ನು ಮಾಡುವ ಮುಖಾಂತರ ಅವರ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ. ಬನ್ನಿ ಎಲ್ಲರೂ ಸೇರಿ ಪಾದ ಪೂಜೆ ಮಾಡೋಣ. ಅದೆಂತ ಹಾಡಾಡುದಿಲ್ಲ ನಾನು. ಶರತಾಚಾರ್ಯ ಅವರು ಮುತುವರ್ಜಿಯಿಂದ ತಮ್ಮ ಅಡುಗೆ ಕೆಲಸದಲ್ಲಿ ನಿರತರಾಗಿದ್ದಾರೆ. ಈಗ ಶರತಾಚಾರ್ಯ ಅವರ ಮುದ್ದು ಕುಮಾರ ಅದ್ವೈತ ಅವರಿಂದ ಹನುಮಂತ ಗೀತೆ. ಬಂದರು ಹೊಡಿತೇನೆ ನಾನು. ಹನುಮಂತ ಯಾವುದು ಭಜನೆ ಗೊತ್ತಿಲ್ಲ ನಿಮಗೆ? ಗೊತ್ತಿಲ್ಲ. ಬೇರೆ ಭಜನೆ ಶ್ಲೋಕ. ಅಪ್ಪ ಐ ಲವ್ ಯು ಹಾಡು, ಅದು ಗೊತ್ತಿಲ್ಲ. ಈಗ ಪ್ರಜ್ಞಾ ಅವರಿಂದ ಒಂದು ಮಾತು. ಹ್ಯಾಪಿ ಬರ್ಡೇ. ಪ್ರಕಾಶಾಚಾರ್ಯ ಅವರ ಹುಟ್ಟು ದಿನದಂದೇ ಅದೊಂದು ಪ್ರೊಫೆಷನಲ್. ಮಕ್ಕಳು, ಮರಿಮೊಮ್ಮಕ್ಕಳು ಹಾಗೂ ಎಲ್ಲರೂ ಸೇರಿಕೊಂಡು
ಆರತಿ ಎತ್ತೋಣ ಎಂದು ಪ್ರಕಾಶ್ ಆಚಾರ್ಯ ಅವರ ದಂಪತಿಗಳಿಗೆ ಆರತಿಯನ್ನು ಬೆಳಗ್ತಾ ಇದ್ದಾರೆ. ಬೆರೆತಾಗ ಜೋಡಿ ಹೃದಯ ಅನುರಾಗ ಅರಳೋ ಸಮಯ ನನಸಾಗಿ ಎಲ್ಲ ಕನಸು ಜಗವೀಗ ಏನು ಸೊಗಸು. ಮದುವೆಯ ಈ ಬಂದ ಅನುರಾಗದ ಅನುಬಂಧ, ಈ ಮದುವೆಯ ಈ ಬಂದ. ಮದುವೆಯಾಗಿ 36 ವರ್ಷ ದಾಂಪತ್ಯ ಜೀವನ ನಡೆಸಿ ಈಗ 36 ವರ್ಷದ ಹಿಂದಿನ ಮದುವೆಯ ನೆನಪನ್ನು ಮತ್ತೆ ಮರುಕಳಿಸುವಂತೆ ಇಲ್ಲಿಯ ದೃಶ್ಯ ಕಾಣಿಸ್ತಿದೆ. ಮಾವಂತೂ ಫುಲ್ ಖುಷಿಯಾಗಿದ್ದಾರೆ, ಅತ್ತೆ ಸ್ವಲ್ಪ ಅದೇ ನಾಚಿಕೆಯಲ್ಲಿ ಇನ್ನೂ ಇದ್ದಾರೆ. ಆವಾಗಿನ ಕಾಲದಲ್ಲಿ ಯಾವ ರೀತಿ ನಾಚುತ್ತಿದ್ದಾರೋ ಅದೇ ಮದುಮಗಳ ನಾಚಿಕೆ ಈಗ ಅತ್ತೆಯ ಮೊಗದಲ್ಲಿ ನೀವು ಕಾಣ್ಬೋದು. ತಮ್ಮ ಮಕ್ಕಳೇ ಅಪ್ಪ ಅಮ್ಮನ ಮದುವೆಯನ್ನು ನೋಡ್ತಿರುವುದು ನೋಡಿ. ಬರುದು ಬಂದಿದ್ದಾರೆ, ಮಗುವನ್ನು ಮರೆತು ಬಂದಿದ್ದಾರೆ. ಇಂಥ ತಾಯಿ ಎಲ್ಲಿರ್ತಾರೆ ನೋಡಿ. ಪ್ರಕಾಶ್ ಆಚಾರ್ಯ ಅವರ ಮೊದಲನೇ ಮಗಳು ಹಾಗೂ ಆಕೆಯ ಕುಟುಂಬ. ಒಡಿಯೂರಿನ ನಾಗೇಶ್ ಅಣ್ಣ ಎಂದೇ ಪ್ರಸಿದ್ಧಿಯಾಗಿರುವ ನಾಗೇಶ್ ಅಣ್ಣ ಅವರ ಫ್ಯಾಮಿಲಿ. ಹತ್ತೂರಿಗೆ ಹೆಮ್ಮೆ ನಮ್ಮ ನಾಗೇಶ್ ಅಣ್ಣ. ದೇವರಾಜ್ ಹಾಗೂ ಸುನೀತಾ ಈ ದಂಪತಿಯನ್ನು ನೋಡೋದಕ್ಕೆ ಚಂದ. ಇವರೇ ನೋಡಿ ಕ್ಯಾಟ್ರಿಂಗ್ ಓನರ್. ಎಲ್ಲಿದೆ ಸರ್? ಬಂದಿಲ್ಲ ಇನ್ನು. ಇವರು ಫುಲ್ ಟೈಮು ಕ್ಯಾಟ್ರಿಂಗ್ ಮಾಡೋದು, ಪಾರ್ಟ್ ಟೈಮು ಮೇಸ್ಟ್ರ್ ಕೆಲಸ. ಫ್ರೀ ಇರುವಾಗ ಶಾಲೆಗೆ ಹೋಗಿ, ಮಕ್ಕಳು ಕೂಡ ಫ್ರೀ ಇದ್ರೆ ಬರೋದು. ಹಾಂ, ನಿಮ್ದೆಂತ ಇಲ್ಲ ಕೂತ್ಕೊಳ್ಳೋದಕ್ಕೆ. ಇವರು ಫಂಕ್ಷನ್ ಇದ್ದ ಮನೆಯಲ್ಲಿ ಇವರು ಬಂದು ಬೆಳಿಗ್ಗೆ 10 ಗಂಟೆ ಕೂತ್ಕೊಳ್ತಾರೆ. ಕ್ಯಾಟ್ರಿಂಗ್ ಇದು 1 ಗಂಟೆ ಕರೆಕ್ಟ್ ಬರ್ತದೆ. ನಮ್ಮ ಎಲ್ಲ ವ್ಯವಸ್ಥೆ ನೋಡಿಕೊಳ್ಳೋದು ನೋಡಿ ಮಾಡ್ತಾ ಇದ್ದೇವೆ. ಹೇಳಿದ್ರೆ ಆಯ್ತು, ಎಲ್ಲ A to Z ಅವರೇ ಮಾಡ್ತಾರೆ. ಅಂತವ್ರು ಇದ್ದಾಗ ನನಗೇನು ತೊಂದರೆ ಇಲ್ಲ, ಕೂತ್ಕೊಳ್ಳಿಕ್ಕೆ ಆಗ್ತದೆ. ಅವರನ್ನು ನೋಡಿದ್ರೆ ಹಾಗೆ ಕಾಣುದಿಲ್ಲ. ಊಟ ಬಂತು, ಊಟ ಮಾಡಿದ್ರು ಎಲ್ಲ ಉದ್ದಕ್ಕೆ ಇಟ್ಕೊಂಡು ಹೋಗು ಮತ್ತೆ ನೋಡು. ನೋಡಿ, ನಾನು ಅನ್ನ ಬಂತು ಅಂತೇಳಿ ಬಂದರೆ ಇಲ್ಲಿ ಇವಳು ಎಂತ ಮಾಡಿದ್ದಾರೆ. ಇದೆಂತಮ್ಮ, ಎಂತ ಮಾಡಿದ್ದು? ಅಜ್ಜ ಅಜ್ಜಿಗೆ ವಿಶಸ್ ಪ್ರಸಿದ್ಧಿಯಿಂದ ಅವ್ರು ಕೊಟ್ಟದಲ್ಲ, ಅಲ್ಲಿಂದ ಕದ್ದು ತಂದದ್ದು. ಅಜ್ಜ ಅಜ್ಜಿಗೆ ಆಡ. ಮಕ್ಕಳಿಗೆ ಯಾರು ಇಷ್ಟ ಹಾಕಿದ್ದು? ಅಯ್ಯೋ ತಿನ್ನಮ್ಮ. ಬರ್ತಡೇ ಮಾವಂದು. ಇವತ್ತಿನ ರಂಗಾಲಂಕಾರವನ್ನ ಜವಾಬ್ದಾರಿಯನ್ನ ಹೊತ್ತಿರುವುದು ಕುತ್ತಾರು ಪವಿತ್ರ ಆಚಾರ್ಯ ಅವರು. ನಿಮ್ದೇ ಅಲ್ಲ, ಇವರಿದ್ದಾರಲ್ಲ ಶರತಾಚಾರ್ಯ ಅವರು ಕೂಡ 3 ಬಲೂನನ್ನು ಕಟ್ಟೋದರ ಮೂಲಕ ಶರತಾಚಾರ್ಯ ಅವರ ಕೈ ಚಳಕದಲ್ಲಿ ಮೂಡಿಬಂದ ರಂಗ ವೇದಿಕೆ. ಇವತ್ತು ನನ್ನ ಅಪ್ಪನ ಬರ್ತ್ಡೇ. ನನ್ನ ಅಪ್ಪ ಹುಟ್ಟಿ ಇವತ್ತು 60 ಇಯರ್ಸ್ ಕಂಪ್ಲೀಟ್ ಆಗಿದೆ. ಕ್ಯಾಟರಿಂಗ್ನ ಮೇನ್ ಉಸ್ತುವಾರಿಯನ್ನು
ಪ್ರಜ್ಞಾಚಾರ್ಯರು ವಹಿಸ್ಕೊಂಡಿದ್ದಾರೆ. ಕೊಂಡಿದ್ದಾರೆ. ಅವನು ಸುಮ್ಮನೆ ಬಂದು ನಿಂತಿದ್ದಾರೆ. ಕ್ಯಾಟ್ರಿಂಗ್ನ ಮೊದಲ ರೂವಾರಿ ಕುತ್ತಾರು ಅದ್ವೈತಾಚಾರ್ಯ ಅವರು ಕೂಡ ಬಟ್ಟಲು ನೀಡುವುದರ ಮೂಲಕ ಈ ಒಂದು ಊಟ ಮಾಡುವ ಇದನ್ನು ಚಾಲನೆ ಮಾಡಿದ್ದಾರೆ. ಅಲ್ಲ, ಜನರಿಗಿಂತ ಊಟ ಬಳಸೋರೇ ಜಾಸ್ತಿ ಇದ್ದಾರೆ. ಅವರು ನೋಡಿ, ಮನೆ ಅಳಿಯ ಎಲ್ಲ ಬಳಸಲಿಕ್ಕೆ ಸೇರಿದ್ದಾನೆ. ಮನೆ ಅಳಿಯಂದ್ರೆ ಎಲ್ಲ ಕಾರ್ಬಾರು ನೋಡಿ. ಎಷ್ಟು ಸಿಂಪಲ್ ಆಗಿ ನಮ್ಮ ದೇವರಾಜ ಅರಸ್ ಅವರು ಊಟ ಮಾಡ್ತಿದ್ದಾರೆ. ಸಾಮಾನ್ಯ ಜನರಂತೆ ಊಟ ಮಾಡುವ ದೇವರಾಜ ಅರಸ್. ಪಾಂಡೇಶ್ವರದ ಸುಜಾತ ಅವರು ಎಲ್ಲಿದ್ದಾರೆ ಇವತ್ತು? ಹೌದಾ? ಓ, ಇವರು ಮೇಯ್ನ ಅಂತ ಕಾಣಿಸ್ತದಲ್ಲ, ಅಥವಾ ಇವರು ಹೋಗ್ತಾರೇನೋ, ನಾನೇ ಮೇಯ್ನ್. ಕುಡಿ ಹೇಗಿದೆ ನೋಡಿ, ಸೂಪರ್ ಉಂಟಲ್ಲ. ಮಜ್ಜಿಗೆಯನ್ನು ಅವರು ಸೂಪರ್ ಅಂತ ಹೇಳಿದ ಮೇಲೆ ನಾವು ಇನ್ನೊಂದು ಸ್ವಲ್ಪ ಹಾಕಿ ಕುಡಿಯುವ. ಸೆಲೆಬ್ರೇಷನ್, ಜಸ್ಟ್ ಸೆಲೆಬ್ರೇಷನ್, ಕೇಕ್ ಕಟ್ಟಿಂಗ್. ಮೊಮ್ಮಗಳಿಗೆ ಅರ್ಜೆಂಟ್ ಆಗ್ತುಂಟು. ಅವರಿಬ್ಬರು ಬರೋದಕ್ಕಿಂತ ಮುಂಚೆ ಇವರೇ 3 ಜನ ಸೇರಿ ಕಟ್ ಮಾಡ್ತಾರ ಅಂತ ನಂಗೆ ಡೌಟ್. ಮಕ್ಕಳು ಕಟ್ ಮಾಡಿದ್ರು ಒಂದೇ, ನಿನ್ನ ಅಪ್ಪ ಕಟ್ ಮಾಡಿದ್ರು ಒಂದೇ. ಬಟ್ ಅವ್ರು ಬರಲಿ. ಬಂದಿರುವ ಭಗವದ್ ಭಕ್ತರಿಗೆ ಬಂದಿರುವ ಭಗವದ್ ಭಕ್ತರಿಗೆ ಈಗ ಮಾವ ಮತ್ತು ಮಾವನ ಮಗ ಪ್ರಜ್ಞಾಚಾರ್ಯ ಅವರ ಹುಟ್ಟುಹಬ್ಬ ಇತ್ತು ನಿನ್ನೆ ಮೊನ್ನೆ. ಇವತ್ತು ಮಾವ ಹುಟ್ಟಿದ್ದು, ನಿನ್ನೆ ಪ್ರಣೀತ್ ಹುಟ್ಟಿದ್ದು. ಫಸ್ಟ್ ಅವನು ಹುಟ್ಟಿದ್ದ. ನೋಡಿ, ಪ್ರಪ್ರಥಮ ಬಾರಿಗೆ ಮಗ ಹುಟ್ಟಿದ ಮೇಲೆ ಅಪ್ಪ ಹುಟ್ಟಿದ್ದಾರೆ. ಸುಮಾರು 46 ವರ್ಷಗಳ ಕಾಲ 46 ಎಷ್ಟು ವರ್ಷ ದಾಂಪತ್ಯ? 36 ವರ್ಷಗಳ ದಾಂಪತ್ಯ ಜೀವನವನ್ನು ನಡೆಸಿ ಇದೀಗ ಷಷ್ಠಾಬ್ದಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಇವತ್ತಿನ ಒಂದು ಸ್ಪೆಷಲ್ ಸಂದರ್ಭದಲ್ಲಿ ಮಾವ ಅವರ ಹುಟ್ಟಿದಬ್ಬ ಜೊತೆಗೆ ಪ್ರಣೀತಾಚಾರ್ಯ ಅವರ ಹುಟ್ಟುಹಬ್ಬ ಅದನ್ನು ವಿಜೃಂಭಣೆಯನ್ನು ಆಚರಿಸುವುದರ ಮೂಲಕ ನೀವೆಲ್ಲ ಇಲ್ಲಿ ನೆರೆದಿರುವವರು ಸಾಕ್ಷಿಯಾಗಿದ್ದೀರಿ. ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಉತ್ಸವವನ್ನು ಆಚರಿಸೋಣ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು. ಇಲ್ಲಿಂದ ಇವ್ರು ಹೊಡೆದ್ರು, ಅದರಲ್ಲಿ ಎಂತ ಇರಲಿಲ್ಲ. ಒಲಿತು ಮಾಡು ಮನುಸ ನೀರುದು 3 ದಿವಸ, ಒಲಿತು ಮಾಡು ಮನುಸ ನೀರುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕೆಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಲಿತು ಮಾಡು ಮನುಸ ನೀರುದು 3 ದಿವಸ, ಒಲಿತು ಮಾಡು ಮನುಸ ನೀರುದು 3 ದಿವಸ. ಎಂಥ ಹುಟ್ಟುಹಬ್ಬಕ್ಕೆ ಎಂಥ ಹೌದಾ? ಕಾರ್ ತಗೊಂಡಿದ್ದೀರಾ? ಯಾವ ಕಾರ್? ಆಲ್ಟೋ ಕಾರ್. ಪಾರ್ಟಿ ಕೊಟ್ಟಿಲ್ಲ ಯಾರಿಗೆ? ಇನ್ನು ಕಲಿಬೇಕಷ್ಟೇ ಅಂತೆ, ಇನ್ನು ಕಲಿಬೇಕಷ್ಟೇ. ಇವರು ಗಾಡಿ ತಗೊಂಡಿದ್ದಾರೆ. ಗಾಡಿ ತಕೊಂಡು ಯಾರೊಬ್ಬರಿಗೂ ಪಾರ್ಟಿಯೇ ಕೊಡದೆ ಊರು ತಿರುಗಾಡುವಂತ ಜನ ಇದ್ರೆ ನಮ್ಮ ಶ್ರೀಯುತ ಅವರೇ ಒಪ್ಪಿಕೊಳ್ತಿದ್ದಾರೆ. ಅಲ್ಲ, ಇವಳ ಹೆಸರು ನಂದು ಅಂತ. ಇವಳು ಯಾವಾಗ ಶ್ರೀ ಮುರಳಿ ಅವರ ಉಗ್ರಂ ಮೂವಿ ಬಂತಲ್ಲ, ಆ ಟೈಮಲ್ಲಿ ಹುಟ್ಟಿದ. ಅದಕ್ಕೆ ಈ ವೃತ್ತದಲ್ಲಿ ಇರೋದೆಲ್ಲ ನಂದೇ ಅಂತ. ಅವಾಗ ಅವಳಿಗೆ ಅದೇ ನಾಮಕರಣ. ಮತ್ತೆ ಅದೊಂದು ರೂಮರ್ ಇದೆ. ಮತ್ತೊಂದು ರೂಮರ್, ಪುರೋಹಿತರು ಇವಳ ಅಪ್ಪನ ಹತ್ರ ಕೇಳಿದ್ರಂತೆ ನಾಮಕರಣ ಮಾಡೋ ಟೈಮಲ್ಲಿ ಮಗಳಿಗೆ ಎಂತ ಹೆಸರಿಡುವ ಅಂತ.
ಅಪ್ಪ ನೆನ್ಸ್ಕೊಂಡದಂತೆ ಯಾರ ಮಗಳು ಅಂತ ಕೇಳಿದಾಗೆ ಅದಕ್ಕೆ ಅಪ್ಪ ಹೇಳಿದ್ರಂತೆ ನಂದು ಅಂತ. ಪುರೋಹಿತರು ಅದನ್ನೇ ನಂದು ಅಂತ. ಹೌದಾ? ರಿಯಲ್ ಹೆಸರು ಲಾವಣ್ಯ. ಮತ್ತೆ ಯಾರು ಹೇಳಿದ್ರು ಪುರೋಹಿತರು ನಿಮ್ಮ ಮಗಳು ಯಾರ ಮಗಳು ಅಂತ ಕೇಳುವಾಗ ನಂದು ಅಂತ ಹೇಳಿದ್ರಂತೆ ಅಪ್ಪ. ಅದನ್ನೇ ಇಟ್ಟದಂತೆ ಹೆಸರು ನಂದು. ನಾನಲ್ಲ, ಶರತಣ್ಣ ಹೇಳಿದ್ದು. ಇವತ್ತು ರಾತ್ರಿ ಅತ್ತಮ್ಮ ಒಂದು ಫಸ್ಟ್ ನೈಟ್ ಉಂಟು ಅಂತ. ಓ ಬಾ. ಹೌದಾ? ಉಂಟಾ? ಡ್ಯಾನ್ಸ್ ಮಾಡಿ. ಎಂತ ಮಧ್ಯಾಹ್ನ ಬಂದಿದೆ. ನೀವೇನಾದ್ರೂ ವ್ಯವಸ್ಥೆ ಮಾಡಿದ್ದೀರಾ? ನಾವು ಅದು ಇವತ್ತು ರೂಮ್ ಡೆಕೋರೇಷನ್ ಮಾಡ್ಲಿಕ್ಕೆ ಅತ್ತೆ ಮಾವನಿಗೆ ರೂಮ್ ಡೆಕೋರೇಷನ್ ಮಾಡಿ. ಲಾಕ್ಡೌನ್ ಜೋಡಿ. ಪೋಸ್ಟ್ ಇಲ್ವಾ? ನಾವೇ ಕಟ್ ಮಾಡುದಾ? ಕೇಕ್ ಆನ್ ಸ್ಪಾಟ್ ಒಂದು ಟ್ಯೂನ್ ಕಂಪೋಸ್ ಮಾಡಿದ್ದೆ. ಹ್ಯಾಪಿ ಬರ್ತ್ಡೇ ಟು ಯು. ನಿಮ್ಮ ಲೆಕ್ಕ ಯಾರಿಗೇನು ಪ್ಲೇ ಇಲ್ಲ. ದಿ ನೆಕ್ಸ್ಟ್ ಡೇ. ಎಂತವ ಇದು? ಮಲಗ್ಲಿಕ್ಕೆ ಮಲಗ್ಲಿಕ್ಕ? ಮಲಗುದಿದ್ದು ಯಾವ್ದು ಮಲಗಿಸಿದ್ದು? ಅದನ್ನ ಮಂಚವಾ? ಓ, ಮಲಗ್ಲಿಕ್ಕೆ ಮಂಚ ಮಾಡ್ತಿದ್ದಾನೆ. ಇದು ಮಂಚ ಅಂತೆ. ಒಂದು ಪ್ಯಾಕೆಟ್ ಅರಶಿನ ವೇಸ್ಟ್ ಮಾಡಿದ್ದಾನೆ. ಒಂದು ಪ್ಯಾಕೆಟ್ ಅರಶಿನ ಎಲ್ಲ ತಗೊಂಡಿದ್ದಾನೆ ಇವ. ಫಂಕ್ಷನ್ ಮುಗಿಸಿ ಇವತ್ತು ನಾವು ಮನೆಗೆ ಹೊರಟ್ವಿ. ಪ್ರಸಿದ್ಧಿ ರೆಡಿ ಆಗಿದ್ದಾಳೆ. ಪ್ರಸಿದ್ಧಿ ಹಾಯ್ ಮಾಡಮ್ಮ. ಎಲ್ಲಿ ನಾವು ಇವತ್ತು ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕು. ಒಬ್ಬ ಅರಶಿನ ಫುಲ್ ರಾತ್ರಿ ಎಲ್ಲ ಇದನ್ನೇ ಮಾಡಿದ್ದಾನೆ. ಇಲ್ಲಿಂದ ನಾವು ಹೊರಟಿದ್ದೀವಿ. ಈಗ ಮನೆಗೆ ಹೋಗ್ಬೇಕು. ನಾವು ಬರ್ತೇವೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು. ಒಂದಷ್ಟು ಜನ ಬರೋಕ್ಕಾಗಲಿಲ್ಲ. ತುಂಬ ಚಿಕ್ಕದರಲ್ಲಿ ಸ್ವಲ್ಪ ಜನ ಸೇರಿಕೊಂಡು ಈ ಒಂದು ಷಷ್ಠಾಬ್ದಿ ಕಾರ್ಯಕ್ರಮನ ಮಾಡಿದ್ವಿ. ಬಂದವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರೋಗ್ರಾಮ್ನ ಚೆಂದ ಕಾಣಿಸಿಕೊಟ್ಟಿದ್ದೀರಾ. ಹಾಗೆ ನಮ್ಮ ಅಪ್ಪನ 60 ಇಯರ್ ಕಂಪ್ಲೀಟ್ ಆಗಿದೆ. ಹೀಗೇನೆ 100 ವರ್ಷ ಸುಖವಾಗಿ ಚೆನ್ನಾಗಿ ಖುಷಿಯಾಗಿರಬೇಕು ಅಪ್ಪ ಮತ್ತು ಅಮ್ಮ. ಸೊ ಅಷ್ಟೇ. ಈ ವ್ಲಾಗ್ ನೋಡ್ತಿರೋರೆಲ್ಲರೂ ಅವರಿಗೆ ಶುಭ ಹಾರೈಸಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.